ಇದು ಕಿತ್ತೂರು ರಾಣಿ ಚೆನ್ನಮ್ಮರ ರಾಜವಾಡೆ ರಾಜ ಬೆಲ್ಲದ ಶಿರಾ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಲ್ಲದ ಶಿರಾ. ಹಾಯ್ ಹಾಯ್ ನಮಸ್ಕಾರ. ಹಾಯ್ ನಮಸ್ತೆ ಬಂಧುಗಳೇ, ಶುಭೋದಯ. ನಾವು ಇವತ್ತು ಬೆಳಗಾವಿ ಕುಂದಾನಗರಿ ಬೆಳಗಾವಿ ಕಡೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಒಂದು ವಿಶೇಷ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ. ನಮ್ಮ ಜೊತೆಗೆ ಗೆಳೆಯರ ಬಳಗ ವಿಠ್ಠಲ ಬಳ್ಳೂರವರು ಹಾಗೂ ನಾನು ರಾಜು ಕಂಕನವಾಡಿ, ಜೊತೆಗೆ ನಮ್ಮ ಕಾಮಣ್ಣ ಗಂಗನಹಳ್ಳಿಯವರು, ಆಮೇಲೆ ನಮ್ಮ ದೇವಕಾಂತ್ ಬಿಜ್ಜರ್ಗಿ ಸರ್ ಕೂಡ ಬರ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಇವತ್ತಿನ ದಿನ ಕುಂದಾನಗರಿ ಬೆಳಗಾವಿ ಕಡೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಯಾವ ಒಂದು ವಿಶೇಷ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ತಾವು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬೇಕು. ನಮಸ್ತೆ. ಗೆಸ್ ಮಾಡ್ರಿ, ದಯವಿಟ್ಟು ಗೆಸ್ ಮಾಡಿ ಕಮೆಂಟ್ ಮಾಡ್ರಿ. ಬೆಳಗಾವಿ ಕಡೆ ಹೋಗ್ತಾ ಇದ್ದಾಗ ಜಮಖಂಡಿ ಒಂದು ಒಳ್ಳೆಯ ಟಿಫಿನ್ಗೋಸ್ಕರ ನಾವು ಹೋಟೆಲ್ ಅನ್ನಪೂರ್ಣೇಶ್ವರಿ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಬಂದಿದ್ದೇವೆ. ಅದನ್ನು ಅಲ್ಲಿ ಏನು ಸಿಗ್ತದೆ ಅಂತಂಬುದನ್ನು ಮುಂದೆ ರಾಜು ಕಂಕನವಾಡಿ ಅವರು ಹೇಳ್ತಾರೆ. ನೋಡ್ರಿ, ನಾವು ಬಿಜಾಪುರದಿಂದ ಏನು ಹೋಗುವಾಗ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ಅದೀವಿ ಸದ್ದ. ಈ ಹೋಟೆಲ್ ವಿಶೇಷ ಏನಂತಂದ್ರೆ ಇಲ್ಲಿ ಶಿರಾ ಸಿಗ್ತೈತ್ರಿ. ಶಿರಾ ಹೆಂಗಂದ್ರೆ ಬೆಲ್ಲದ ಶಿರಾ ಇಷ್ಟು ಭಾರಿ ಟೇಸ್ಟ್ ಇರ್ತೈತಲ್ಲ, ಭಾಳ ಮಂದಿ ಹೇಳ್ಯಾರ. ಅದ್ರ ಸಂಬಂಧ ನಾವೆಲ್ಲರೂ ಕೂಡಿ ಗೆಳೆಯರ ಬಳಗ ಈ ಒಂದು ಹೋಟೆಲ್ಗೆ ನೋಡ್ಬೇಕಂತೇಳಿ ಹೋಗ್ತಾ ಇದೀವಿ, ಅಲ್ಪೋಪಹಾರ ಸ್ವೀಕಾರ ಮಾಡ್ಲಾಕ. ಬರ್ರಿ ನೋಡಮ್ಮ. ನೋಡಮ್ರಿ, ಈಗ ತರ್ಲಾಕತ್ತಾರ. ಆರ್ಡರ್ ಮಾಡ್ತೀವಿ, ಇನ್ಮೇಲೆ ಆರ್ಡರ್ ಮಾಡ್ತೀವಿ. ಆರ್ಡರ್ ಮಾಡಿದ್ಮೇಲೆ ಶಿರಾ ಬಂತು ನೋಡ್ರಿ, ಬೆಲ್ಲದ ಶಿರಾ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಲ್ಲದ ಶಿರಾ. ವಿಶೇಷವಾದಂಥ ತುಪ್ಪ ಶಿರಾ. ತಿಂದು ರುಚಿ ನೋಡೋಣ್ರಿ, ಆಮೇಲೆ ಹೇಳೋಣ್ರಿ. ಭಾರಿ ಏನ್ರಿ ಇದು? ಕವಾ ತಿನ್ನಾಕ ಕವಾ ಭಾರಿ ಸೂಪರ್ ಇದೆ ರೀ. ಉತ್ತರ ಕರ್ನಾಟಕದಲ್ಲಿ ಅತಿ ಬೆಲ್ಲದ ಶಿರಾ ನಾವು ನೋಡಿದ್ದಂದ್ರೆ ಜಮಖಂಡಿ ನಗರದಲ್ಲಿ. ಅದರ ರುಚಿ ಮಾತ್ರ ಭಾರಿ ಐತ್ರಿ. ಬರೀ ನಿಮ್ಗೆ ಹೇಳಿದ್ರಲ್ಲ, ಅದನ್ನ ರುಚಿಯನ್ನು ಇಲ್ಲಿ ಬಂದಾಗ, ಜಮಖಂಡಿಗೆ ಬಂದಾಗ ಯಾವತ್ತಾದರೂ ಇಲ್ಲಿ ಅನ್ನಪೂರ್ಣೇಶ್ವರಿ ಹೋಟೆಲ್ಸ್ ಬಂದು ಬೆಲ್ಲದ ಶಿರಾ ತಿಂದು ರುಚಿಯನ್ನು ನೀವು ಆನಂದಿಸ್ಬೋದು. ಈಗ ನಾವು ಬಿಜಾಪುರದಿಂದ ಇಂದು ಸಂಗೊಳ್ಳಿ ಗ್ರಾಮಕ್ಕೆ ಬಂದು ಕ್ರಾಂತಿಯವರ ಸಂಗೊಳ್ಳಿ ರಾಯಣ್ಣನ ಶಿಲ್ಪವನ್ನು ನೋಡಲಿಕ್ಕೆ
ಬಂದಿದ್ದೇವೆ. ಇದೇ ರಾಕ್ ಗಾರ್ಡನ್ ಗೇಟು. ಈಗ ಸೀದಾ ನಾವು ಹೋಗ್ತಾ ಇದ್ದೀವಿ ರಾಕ್ ಗಾರ್ಡನ್ ಕಡೆ. ರಾಕ್ ಗಾರ್ಡನ್ ನೋಡ್ಲಿಕ್ಕೆ ಸುಮಾರು ವೆಹಿಕಲ್ಗಳು ಇಲ್ಲಿ ನಿಂತವೆ. ನಾವು ಈಗ ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಅತ್ಯಂತ गरम कांदा भाजी मिरची भाजी हडप्प ಯಾವ್ದು ಒಂದೊಂದು ಯಾವ್ದು ಇದು ನಾವೀಗ ಬೆಳಗಾವಿಯ ಸಂಗೊಳ್ಳಿ ಒಂದು ಊರಲ್ಲಿದ್ದೀವಿ. ರಾಯಣ್ಣವರು ಹುಟ್ಟಿದಂಥ ಒಂದು ಸ್ಥಳ ಇದು ಸಂಗೊಳ್ಳಿ ಅಂತೇಳಿ. ಆ ಸಂಗೊಳ್ಳಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯ ಭೂಮಿ. ಇದನ್ನ ಇಲ್ಲಿ ರಾಕ್ ಗಾರ್ಡನ್ ಅಂತಾರೆ. ಇದಕ್ಕೆ ರಾಕ್ ಗಾರ್ಡನ್ ಅಂತೇಳಿ ಮಾಡಿದ್ದಾರೆ. ಅತ್ಯಂತ ಪ್ರೇಕ್ಷಣೀಯ ಸ್ಥಳವಾಗಿ ಮಾರ್ಪಟ್ಟಿದೆ. ನೀವು ಆಲ್ರೆಡಿ ಇಷ್ಟು ಜನ ಪ್ರತಿದಿನ ಇಷ್ಟು ಜನ ಇರ್ತಾರೆ ಇಲ್ಲಿ. ಸಂಗೊಳ್ಳಿ ರಾಯಣ್ಣನ ಒಂದು ಶೌರ್ಯ ಭೂಮಿ, ಇದು ಶೌರ್ಯ ಭೂಮಿ. ಅವನು ಸ್ವಲ್ಪ ಜೂಮ್ ಮಾಡಿ ಇದು ಮಾಡ್ಕೊಟ್ಟು. ಈಗ ನಾವು ಒಳಗೆ ಟಿಕೆಟ್ ತಗೊಂಡು ಒಳಗೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಏನೇನು ಮಾಡಿದ್ದಾರೆ ಅಂತ ನೋಡೋಣ. ಇದು ಸಂಗೊಳ್ಳಿ ರಾಯಣ್ಣನ ಒಂದು ಮೂರ್ತಿ. ಈ ಶೌರ್ಯ ಭೂಮಿಯ ಮುಂದೆ ಏನು ಕಲ್ಲಿನ ಒಂದು ಕೋಟೆ ಮಾಡಿದ್ದಾರೆ, ಕೋಟೆ ನಿರ್ಮಾಣ ಮಾಡಿದಾರಲ್ಲ, ಈ ಕೋಟೆಯ ಮುಂದೆ ಸಂಗೊಳ್ಳಿ ರಾಯಣ್ಣ ಮತ್ತು ಕುದುರೆಯ ಒಂದು ಚಿತ್ರ, ಕಂಚಿನ ಪ್ರತಿಮೆಯನ್ನು ಮಾಡಿ ನಿಲ್ಲಿಸಿದ್ದಾರೆ. ಸುತ್ತಲೂ ಕೋಟೆ ನಿರ್ಮಾಣವಾಗಿದೆ. ತಮ್ಮ ಗೆಳೆಯರು ತಮ್ಮ ಬಂಧುಗಳಿಗೆ ಹೇಳಿ ಇಲ್ಲಿ ಬರಲು ಅವರನ್ನು ಪ್ರೇರೇಪಿಸಿ. ಒಂದು ರಾಯಣ್ಣರ ಶೌರ್ಯ ಮತ್ತು ಹುಟ್ಟಿದ ಊರು ರಾಕ್ ಗಾರ್ಡನ್, ಕರ್ನಾಟಕದ ಸ್ವತಂತ್ರ ವೀರ ಕ್ರಾಂತಿವೀರ ರಾಯಣ್ಣನ ಜನ್ಮಭೂಮಿಗೆ ತಾವೆಲ್ಲರೂ ಬಂದು ಪಾವನರಾಗಿ ಎಂದು ನಾನು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಬೇಡಿಕೊಳ್ತಿದ್ದೇನೆ. ಜಯ ರಾಯಣ್ಣ.
ಸಂಗೊಳ್ಳಿ ರಾಯಣ್ಣರ ಮಣಿತನದ ಆಯುರ್ವೇದ ಕೊಡುವುದನ್ನು ಅವರಿಂದ ಅದಕ್ಕೆ ರೋಗಣ್ಣವರೆಂಬ ಅವರ ಆದ ಹೆಸರು ಬಂದಿದೆ ಅಂತಂದು ಇವತ್ತು ಈ ಶಿಲ್ಪಕಲೆಯ ಮೂಲಕ ಇಲ್ಲಿ ನಾವು ಕಾಣ್ಬೋದು. ರೋಗಣ್ಣವರು ರೋಗಿಗಳನ್ನು ಗುಣಪಡಿಸುವುದರಿಂದ ಅವರ ಹೆಸರನ್ನು ರೋಗಣ್ಣವರು ಅಂತ ಕರೆಯಲಾಗಿದೆ. ನಾ ಬಾಲಕನಿದ್ದಾಗ ಗಡಿ ಮನೆಯಲ್ಲಿ ಕುಸ್ತಿ ಮತ್ತು ವ್ಯಾಯಾಮದಲ್ಲಿ ತೊಡಗಿರುವ ಈ ಕಲಾಕೃತಿಗಳನ್ನು ನಾವು ಇಲ್ಲಿ ನೋಡ್ಬೋದು. ಇದು ರಾಯಣ್ಣ ಮತ್ತು ಅವರು ಗೆಳೆಯರೊಂದಿಗೆ ಕುಸ್ತಿ ಆಟದಲ್ಲಿ ತೊಡಗಿರುವ ಈ ಕಲಾಕೃತಿ ಬಹಳ ಸುಂದರ ಮತ್ತು ನೈಜವಾಗಿ ಇಲ್ಲಿ ನಾವು ಕಾಣುವಂತ ದೃಶ್ಯ. ತಾವು ನೋಡಲೇಬೇಕು. ಕುಸ್ತಿ ಆಟದಲ್ಲಿ ರಾಯಣ್ಣನು ಜೈಬೇರಿ ಆದ ಕ್ಷಣದ ಈ ಸಂದರ್ಭದ ಕಲಾಕೃತಿಗಳನ್ನು ಬಹಳ ಅಚ್ಚುಕಟ್ಟಾಗಿ ಮತ್ತು ನೈಜ ರೀತಿಯಿಂದ ಇಲ್ಲಿ ನಾವು ನೋಡಬಹುದು. ರಾಯಣ್ಣನು ಗೆದ್ದಿರುವ ಸಂಕೇತ ಕೈಯ ಮೇಲೆ ಎತ್ತಿ ತೋರಿಸುತ್ತಿರುವ ದೃಶ್ಯ. ರಾಯಣ್ಣ ಮತ್ತು ಅವ್ರ ಸಂಗಡಿಗರ ಗೆಳೆಯರೊಂದಿಗೆ ಕತ್ತ ವರಸೆಯಲ್ಲಿ ತೊಡಗಿರುವಂತ ಈ ಕಲಾಕೃತಿಗಳನ್ನು ನೋಡಲು ಬಹಳ ತುಂಬಾ ನೈಜವನ್ನಿಸುತ್ತದೆ. ಆದ್ದರಿಂದ ತಾವು ಎಲ್ಲರೂ ಬಂದು ಈ ರಾಕ್ ಗಾರ್ಡನ್ಗೆ ಬಂದು ರಾಯಣ್ಣನ ಜೀವನ ಶೈಲಿ ಹೇಗಿತ್ತು ಎಂಬುದನ್ನು ದಯವಿಟ್ಟು ಬಿಡುವು ಮಾಡಿಕೊಂಡು ಎಲ್ಲರೂ ನೋಡ್ಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ತಾ ಇದ್ದೇವೆ. ಇದು ಕಿತ್ತೂರು ರಾಣಿ ಚೆನ್ನಮ್ಮರ ರಾಜವಾಡೆಯಲ್ಲಿ ತೆಳಗೆ ಕೂತಿರೋರು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು. ಕುಸ್ತಿಯ ಸ್ಪರ್ಧೆಯಲ್ಲಿ ಗೆದ್ದಿರುವ ಕಾರಣದಿಂದ ರಾಣಿ ಚೆನ್ನಮ್ಮನವರ ಹಸ್ತದಿಂದ ಖಡ್ಗವನ್ನು ಕಾಣಿಕೆಯಾಗಿ ಪ್ರಶಸ್ತಿಯಾಗಿ ಸ್ವೀಕರಿಸುತ್ತಿರುವ ರಾಯಣ್ಣನವರನ್ನು ಇಲ್ಲಿ ಕಾಣಬಹುದು. ಯುದ್ಧದಲ್ಲಿ ಠಾಕ್ರೆ ಎಂಬ ಅಧಿಕಾರಿಯು ಸಾವನ್ನಪ್ಪಿದ್ದು. ಬಹಳ ಅದ್ಭುತವಾದ ಕಲೆಯನ್ನು ಇಲ್ಲಿ ನಾವು ನೋಡಕ್ಕ ಬಂದಿದ್ದೀವಿ. ಬಹಳ ಅದ್ಭುತ ಯುದ್ಧದ ರಣರಂಗದಲ್ಲಿರುವಂಥ ಪ್ರತಿಯೊಂದು
ಶಿಲ್ಪವು ವ್ಯಕ್ತಿಯಂತೆ ನಮಗೆ ಗೋಚರಿಸ್ತಾ ಇದೆ. ಅದ್ಭುತವಾದ ಕಲೆಯನ್ನು ನಾವಿಲ್ಲಿ ರಾಕ್ ಗಾರ್ಡನ್ನಲ್ಲಿ ನೋಡ್ಬೋದು. ಹಾಗೆಯೇ ರಾಯಣ್ಣನ ಜೀವನ ಚರಿತ್ರೆ ಅಲ್ಪ ಸ್ವಲ್ಪ ಭಾಗವನ್ನು ನಾವು ಬರೀ ಶಿಲ್ಪಗಳ ಮೂಲಕ ಮನದಟ್ಟಣೆ ಮಾಡಿಕೊಳ್ಳುವಂಥ ಒಳ್ಳೆಯ ಅವಕಾಶ. ಈ ಅವಕಾಶವನ್ನು ಯಾರು ತಪ್ಪಿಸದೆ ವೀಕ್ಷಣೆ ಮಾಡಬೇಕೆಂದು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ತೇನೆ. ಅವರು ಬೇಕೇನ್ರಿ? ಅವ್ರಿಗೆ ಅರೆಸ್ಟ್ ಮಾಡಿರ್ತಾರೆ ರೀ. ಹಾಂ ರೀ. ಅರೆಸ್ಟ್ ಮಾಡಿದ್ದಕ್ಕೆ ಇವರೆಲ್ಲ ಸಂಭ್ರಮ ಪಡಿಸ್ತಾರೆ. ಫಸ್ಟ್ನೇ ಯುದ್ಧದೊಳಗೆ ತ್ಯಾಕ್ರೆಯನ್ನು ಹೊಡಿತಾರೆ. ಹೊಡೆದ ನಂತರ ನಾವು ಅವರೆಲ್ಲ ಶರಣಗತರಾಗ್ತಾರೆ. ಯಾರು? ಬ್ರಿಟಿಷರು ಸೈನ್ಯರು. ಬ್ರಿಟಿಷ್ ಸೈನ್ಯರು ಶರಣಗತರಾದ್ಮೇಲೆ ಇದನ್ನು ಅವರು ಉತ್ಸವ ಮಾಡ್ಕೊತಾರೆ. ಅವ್ರನ್ನೆಲ್ಲ ಬಂಧನ ಮಾಡಿ ಮೆರವಣಿಗೆ ಮಾಡ್ತಾರೆ. ಇದರಲ್ಲಿ ನಾವು ರಾಯಣ್ಣನೂ ಕಾಣ್ಬೋದು, ಬಿಚ್ಚಗತ್ತಿಯವರನ್ನು ಕಾಣ್ಬೋದು, ರಾಣಿ ಚೆನ್ನಮ್ಮನವ್ರನ್ನ ಕಾಣ್ಬೋದು. ತ್ಯಾಕ್ರೆಯನ್ನು ಕೊಲ್ತಾರೆ ಅವರು. ಕಿತ್ತೂರು ಮತ್ತು ಬ್ರಿಟಿಷರ ನಡುವೆ ನಡೆದ ಎರಡನೇ ಯುದ್ಧದಲ್ಲಿ ಕಿತ್ತೂರು ಸಂಸ್ಥಾನವು ಸೋಲು ಅನುಭವಿಸಿದ ಕಾರಣಕ್ಕಾಗಿ ರಾಣಿ ಚೆನ್ನಮ್ಮ ಅವರನ್ನು ಬ್ರಿಟಿಷ್ ಅಧಿಕಾರಿ ಚಾಪ್ಲಿನ್ ಮತ್ತು ಅವರ ಸೈನ್ಯ ಕಿತ್ತೂರು ರಾಣಿ ಚೆನ್ನಮ್ಮರನ್ನು ಬಂಧಿಸುವ ಈ ದೃಶ್ಯ. ಧಾರವಾಡ ಸೆಂಟ್ರಲ್ ಜೈಲ್ ಹಾಂ ರೀ. ಹೌದು. ರಾಯಣ್ಣನನ್ನು ಕೇಂದ್ರ ಕಾರಾಗೃಹ ಧಾರವಾಡದಲ್ಲಿ ಅವರ ಸಂಗಡಿಗರೊಂದಿಗೆ ಜೈಲಿನಲ್ಲೇ ಇಟ್ಟಿರುವಂಥ ಒಂದು ಇದು ದೃಶ್ಯ. ಬೈಲಹೊಂಗಲದ ಜೈಲಿನಲ್ಲಿ ರಾಣಿ ಚೆನ್ನಮ್ಮರನ್ನು ಬಂಧಿಸಲ್ಪಟ್ಟಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ವೇಷ ಬದಲಿಸಿಕೊಂಡು ಸ್ವಾಮಿಯ ವೇಷದಲ್ಲಿ ಬಂದು ಮಾತೆ ರಾಣಿ ಚೆನ್ನಮ್ಮರನ್ನು ಭೇಟಿಯಾಗಿ ಅವರ ಕುಶಲೋಪರಿಗಳನ್ನು ವಿಚಾರ ಮಾಡಿ ಮುಂದಿನ ಬ್ರಿಟಿಷರ ವಿರುದ್ಧ ಹೋರಾಡುವುದು ಹೇಗೆ ಎಂಬುದನ್ನು ಅವರಿಂದ ಮಾಹಿತಿ ಪಡೆದುಕೊಂಡು ಹೋಗುತ್ತಿರುವ ದೃಶ್ಯ. ಇದು ಅವರು ತರಬೇತಿ ಕೊಡುವಂಥ ದಟ್ಟ ಒಂದು ಕಾಡಿನ ಮಧ್ಯದಲ್ಲಿರುವಂಥ ಗುಹೆಯಲ್ಲಿ ಸಂಗೊಳ್ಳಿ ರಾಯಣ್ಣರ ತಮ್ಮ ಸಂಗಡಿಗರಿಗೆ ಕತ್ತಿ ವರಸೆ ಮತ್ತು ಮದ್ದು ಗುಡ್ಡಗಳನ್ನು ಹೇಗೆ ತುಂಬುವುದು ಇವೆಲ್ಲ ಅವರೊಂದಿಗೆ ತರಬೇತಿಗೊಳಿಸ್ತಿದ್ದಂಥ ಗುಹೆ ಇದು. ಸುಮಾರು ಸಂಗೊಳ್ಳಿ ರಾಯಣ್ಣರು ಸಂಗಡಿಗರು 1,000 ಜನ ಅವ್ರ ಜೊತೆ ಇದ್ದರೆಂದು ಇತಿಹಾಸದ ಪುಟಗಳಲ್ಲಿ ನಾವು ಕಾಣ್ಬೋದು. ಕಿತ್ತೂರು ರಾಣಿ ಚೆನ್ನಮ್ಮವರು ಫೆಬ್ರವರಿ 2ರಂದು 1929ರಲ್ಲಿ ತಮ್ಮ ಪ್ರಾಣ ತ್ಯಾಗ ಮಾಡಿದಾಗ ಸಮಾಧಿ ಮುಂದೆ ಅವರ ಅಭಿಮಾನಿಗಳಾದ ರಾಯಣ್ಣ ಹಾಗೂ ಇನ್ನಿತರ ಬಂದು
ಈ ಕಿತ್ತೂರು ಸಂಸ್ಥಾನವನ್ನು ಮರಳಿ ಪಡೆಯುತ್ತೇವೆ ಎಂದು ಅವರ ಸಮಾಧಿ ಮುಂದೆ ಶಪಥ ಮಾಡಿ ಹೋಗುತ್ತಿರುವ ದೃಶ್ಯ ಇದು. ಅದು ಉಳವಾನ್ ನೋಡ್ಸ್ ಮಾಡುದ್ರಿ. ಸಂಗೊಳ್ಳಿ ರಾಯಣ್ಣನವರು ತಮ್ಮ ಸಂಗಡಿಗರಿಂದ ಸಹ ಪಂಕ್ತಿ ಭೋಜನ ಮಾಡುತ್ತಿರುವ ದೃಶ್ಯ. ಸರ ನಂದಗಡದ ಹೊರವಲಯದಲ್ಲಿರುವ ಆಲದ ಮರದಲ್ಲಿ ರಾಯಣ್ಣ ಮತ್ತು ಅವರ ಸಂಗಡಿಗರಿಗೆ ಗಲ್ಲು ಶಿಕ್ಷೆ ನೀಡಿದ ಸ್ಥಳ. ನಾವು ಈಗ ರಾಯಣ್ಣನ ಪುಣ್ಯಕ್ಷೇತ್ರ ಆದಂಥ ನಂದಗಡದಲ್ಲಿ ಬಂದಿದ್ದೇವೆ. ಇಲ್ಲಿ ಇವತ್ತು ಜನಸಾಗರ ತುಂಬಿದೆ. ಇವು ಏನು ತೆಂಗಿನಕಾಯಿ ಕಟ್ಟಿದ್ದಾರಲ್ಲ, ಇವೆಲ್ಲ ತಮ್ಮ ಹರಕೆಯ ತೀರಿಸಲೆಂದು ಮಗ ರಾಯಣ್ಣನಂತ ಮಗ ಹುಟ್ಟಲಿ ಅನ್ನೋದನ್ನು ಹರಕೆಯ ರೂಪದಲ್ಲಿ ಇದನ್ನು ಕಟ್ಟಿದಂಥ ತಮ್ಮ ಹರಕೆ ತೀರಿದ ನಂತರ ಮೇಲೆ ಎಲ್ಲ ಥರ ಹರಕೆ ಅಂತೆ
ರಾಯಣ್ಣಂತ ಮಗ ಹುಟ್ಟಬೇಕು, ತಮ್ಮ ಹರಕೆ ಈಡೇರಲಿ ಅಂತಂದ ಇವೆಲ್ಲ ತೆಂಗಿನ ಕಟ್ಟಿ ಭಕ್ತರು ರಾಯಣ್ಣನ ಅಭಿಮಾನಿಗಳು ಹೋಗ್ತಾರೆ. ಇದು ರಾಯಣ್ಣನ ಸಮಾಧಿ ಮೇಲೆ ಬೆಳೆದಂಥ ಆಲದ ಮರ. ಈ ಇದು ರಾಯಣ್ಣನ ಒಂದು ಪುಣ್ಯಭೂಮಿ. ನಂದಗಢ ಬೆಳಗಾವಿ ಹತ್ರ ನಂದಗಢ ಅಂತ ಒಂದು ಗ್ರಾಮ, ಸಮಾಧಿಯ ಸ್ಥಳ ಇದು. ಪುಣ್ಯಭೂಮಿ ಅಂತ ಕರೀತಾರೆ. ಮತ್ತು ಇಲ್ಲಿ ಅನೇಕ ರಾಯಣ್ಣನ ಅಭಿಮಾನಿಗಳು ಭಕ್ತರು ಅನೇಕರು ಇಲ್ಲಿ ಭೇಟಿ ಕೊಡ್ತಾರೆ. ಪ್ರತಿದಿನ ಸಾವಿರಾರು ಜನಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ. ಒಂದು ಏನಂತಂದ್ರೆ ನಂಬಿಕೆ ಏನಂತಂದ್ರೆ ಈ ರಾಯಣ್ಣನ ಒಂದು ಪುಣ್ಯಭೂಮಿಗೆ ಸಮಾಧಿ ಸ್ಥಳಕ್ಕೆ ಬಂದು ನಾವು ಏನೇ ಬೇಡ್ಕೊಂಡ್ರು ಅದು ಸಕ್ಸಸ್ ಆಗ್ತದೆ ಮತ್ತು ಒಳ್ಳೆಯದಾಗ್ತದೆ. ನಾವು ಬೇಡಿಕೊಂಡಂಥ ಹರಕೆಗಳು ಎಲ್ಲ ಪರಿಪೂರ್ಣವಾಗಿ ಆಗ್ತಾವೆ. ಮಕ್ಕಳಾಗದೇ ಇರೋರು ಅಥವಾ ಯಾವುದೇ ಕಾರ್ಯಗಳು ನಾವು ಇಲ್ಲಿ ಫಲಿಸಲಿಲ್ಲ ಅಂತಂದ್ರೆ ಇಲ್ಲಿ ಬಂದು ಬೇಡ್ಕೊಂಡು ಕಾಯಿ ಕಟ್ಟಿ ಹೋಗ್ತಾರೆ. ಕಾಯಿ ಕಟ್ಟಿ ಹೋದ್ಮೇಲೆ ಒಂದು ವರ್ಷದ ಒಳಗಾಗಿ ಅವ್ರ ಎಲ್ಲ ಕೆಲಸಗಳು ಆಗ್ತಾವಂತ ಒಂದು ನಂಬಿಕೆ ಇದೆ ಮತ್ತು ಆಗಿವೆ. ಆಗ್ತಾಯಿವೆ. ಅದಕ್ಕೆ ಈ ಪುಣ್ಯಭೂಮಿಗೆ ತಾವು ಒಮ್ಮೆ ಭೇಟಿ ಕೊಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯನ್ನು ವಿನಂತಿಸ್ಕೊಳ್ತೇನೆ. ಜೈ ರಾಯಣ್ಣ. ಅಲ್ಲಿ ಮುಂದೆ ಐತೆ ಅಲ್ರಿನಾ, ದೂರ ಐತಿ, ಯಾರು ಒಂದು ಗಾಡಿ ಹೋಗಲ್ಲ. ಇದು ಅಲ್ಲ. ಈಗ ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ ಮತ್ತು ಅವರ ಸಂಗಡಿಗರಾದ 6 ಜನ ಗೆಳೆಯಂದಿರಿಗೆ ಗಲ್ಲು ಶಿಕ್ಷೆ ಕೊಟ್ಟಂಥ ಸಂಗಡಿಗರು ಅಥವಾ ಗೆಳೆಯಂದಿರಿಗೆ ಗಲ್ಲು ಶಿಕ್ಷೆ ಮಾಡಿದಂಥ ಆಲದ ಮರದ ಕಡೆ ಬರ್ತಾ ಇದ್ದೀವಿ. ತೊಗೊಂಡು ಹೋಗ್ಬೇಕಂತ. ಈಗ ನಾವು ಆಲದ ಮರದ ಕಡೆಗೆ ಬರ್ತಾ ಇದ್ದೀವಿ. ಇದೇ ಮುಂದೆ ಕಾಣುವ ಆಲದ ಮರದ ಕೊಂಬೆಗಳಿಗೆ ರಾಯಣ್ಣನ ಗಲ್ಲಿಗೆ ಏರಿಸಿದಂಥ ಮರ ಇದು. ಒಟ್ಟು ಬ್ರಿಟಿಷರು 7 ಜನಗಳಿಗೆ ಗಲ್ಲು ಶಿಕ್ಷೆ ನೀಡಿ 7 ಜನಗಳಿಗೆ ಜೀವಾವಧಿ ಶಿಕ್ಷೆ ನೀಡಿದ್ದನ್ನು ನಾವಿಲ್ಲಿ ನೆನೆಸಬೇಕು. ಇದೇ ಆಲದ ಮರ. ರಾಯಣ್ಣನ ಜನವರಿ 26, 1831ರಲ್ಲಿ ಈ ಆಲದ ಮರಗಳಿಗೆ ಒಟ್ಟು 7 ಜನಕ್ಕೆ ಗಲ್ಲು ಶಿಕ್ಷೆ ನೀಡಿದಂತಹ ಕ್ರೌರ್ಯ ಬ್ರಿಟಿಷರದಾಗಿತ್ತು. ಸಂಗೊಳ್ಳಿ ರಾಯಣ್ಣ ಮತ್ತು ಅವರ 6 ಜನ ಸಂಗಡಿಗರನ್ನ ಇದೇ ಒಂದು ಮರಕ್ಕೆ ಇಲ್ಲಿ ನೇಣು ಹಾಕಲಾಗಿ ಜೊತೆಗೆ 1800 ಯಾವಾಗಂದ್ರೆ 1831ರಲ್ಲಿ 31 ಜನವರಿ 26 ಮತ್ತು ಈ ಒಂದು ಏನಿದು ಈ ಮೂರ್ತಿ ದೇವಸ್ಥಾನ ಕಾಣ್ತಾ ಇದೆಯಲ್ಲ, ಸಣ್ಣದು ಚಿಕ್ಕ ದೇವಸ್ಥಾನ, ಇದು ನಂದಗಢ ಸೀಮೆಯ ಒಂದು ದೇವಸ್ಥಾನ. ಬಂದಿರಲ್ರಿ, ನಾನು ಲಾಸ್ಟ್ ಟೈಮ್ ಬಂದಿದ್ದೆ. ಸ್ವಲ್ಪ ಎಲ್ಲ ಬದಲಾವಣೆ ಆಗ್ಯಾವ. ಗಾಡಿ ಇದ್ದಿದ್ದಿಲ್ಲ ಮೊದಲು ಕಟ್ಟಾರಿ. ನಾವು ಡೈರೆಕ್ಟ್ ಹಿಂಗೆ ಬಂದಿದ್ದೆ, ನೀವು ಒಳಗೆ ಬರ್ಬೇಕು.
ಇಂದು ನಾವು ಬಿಜಾಪುರದಿಂದ ನಗರಿ ಬೆಳಗಾವ್ ಅಂತ ಹೇಳಿದ್ದೀವಿ, ಆದ್ರೆ ನಾವು ಬರೋ ಉದ್ದೇಶ ಮಾತ್ರ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಪುಣ್ಯಕ್ಷೇತ್ರವಾದಂಥ ನಂದಗಡಕ್ಕೆ ಬರ್ತೀವಿ. ಅದೇ ಬರುವಾಗ ಸಂಗೊಳ್ಳಿ ರಾಕ್ ಗಾರ್ಡನ್ಗೆ ಭೇಟಿ ನೀಡಿ ಅಲ್ಲಿ ಅತಿ ಉತ್ತಮವಾದಂಥ ಕಲಾಕೃತಿಗಳನ್ನು ಹೆಣ್ಮಕ್ಳು ಬಾಯಿ ಅನ್ನೋದು ಗ್ಯಾರಂಟಿನೇ. ಒಟ್ಟು ಬಾಯಿಗೆ ಬಿಟ್ರೆ ಮತ್ತೇನೂ ಇಲ್ಲ. ಇಲ್ಲಿ ಎಲ್ಲರೂ ರಾಯಣ್ಣನ ಅಭಿಮಾನಿಗಳಿದ್ದಾರೆ. ಎಲ್ಲರೂ ಸಂಗೊಳ್ಳಿ ರಾಯಣ್ಣನವ್ರಿಗೆ. ರಾಯಣ್ಣ ಹುಟ್ಟಿದ್ರೆ ಕ್ರಾಂತಿ, ರಾಯಣ್ಣ ಮಡಿದರೆ ಸ್ವಾತಂತ್ರ್ಯ.